ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ತಂದೂರಿ ರೊಟ್ಟಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಬೌಲ್ ಮೈದಾ ತಗೋತಾ ಇದ್ದೀನಿ, 1 ಚಮಚ ಸಕ್ಕರೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಬೇಕಿಂಗ್ ಸೋಡಾ, ಅರ್ಧ ಚಮಚ ಉಪ್ಪು, 3 ಚಮಚ ಎಣ್ಣೆ, ಸಣ್ಣ ಬೌಲಲ್ಲಿ ಮೊಸರು ಎಲ್ಲನೂ ಮಿಕ್ಸ್ ಮಾಡಬೇಕು. ಇವಾಗ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾದ್ಕೋಬೇಕು. ನೋಡಿ, ಇವಾಗ ಹಿಟ್ಟು ಕರೆಕ್ಟಾಗಿ ನಾದ್ಕೊಂಡಿದ್ದೀನಿ, ಗಟ್ಟಿಯಾಗಿ ಬಂದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಅರ್ಧ ತಾಸು ಹಾಗೆ ಇಡಬೇಕು. ಅರ್ಧ ತಾಸು ಆದಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ನಾದ್ಕೊಳ್ಬೇಕು. ಹಾಗೆ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಲಟ್ಟಿಸೋಕ್ಕೆ ಮೈದಾ ತಗೋತಾ ಇದ್ದೀನಿ. ಸ್ವಲ್ಪ ಮೈದಾ ಹಾಕಿಬಿಟ್ಟು ಲಟ್ಟಿಸ್ಕೋಬೇಕು. ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೀನಿ. ಇವಾಗ ಎಳ್ಳು ತಗೊಂಡು ಎಲ್ಲ ಕಡೆನೂ ಉದುರಿಸ್ಬೇಕು. ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಮತ್ತೆ ಇನ್ನು ಸ್ವಲ್ಪ ಲಟ್ಟಿಸ್ಕೋಬೇಕು. ಎಲ್ಲನೂ ಲಟ್ಟಿಸ್ಕೊಂಡು ಒಂದು ಕಡೆ ಸೈಡಿಗೆ ಇಟ್ಕೋಬೇಕು. ಮತ್ತೊಂದು ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಆಗಲೇ ಲಟ್ಟಿಸ್ಕೊಂಡು ಇಟ್ಟಿದ್ದೆಲ್ಲ ಅದಕ್ಕೆ ಸ್ವಲ್ಪ ನೀರು ಹಚ್ಚಿ ಎಲ್ಲ ಕಡೆನೂ ಸರಿಯಾಗಿ ನೀರು ಹಚ್ಚಿ ತವ ಮೇಲೆ ಹಾಕ್ತಾ ಇದ್ದೀನಿ. ತವ ಉಲ್ಟಾ ಮಾಡಿ ಒಲೆ ಮೇಲೆ ಹಾಕಬೇಕು. ಈ ಥರ ಎಲ್ಲ ಕಡೆನೂ ಕರೆಕ್ಟಾಗಿ ಸುಡಬೇಕದು. ಸ್ವಲ್ಪ ಆಯಿಲ್ ಹಚ್ತಾ ಇದ್ದೀನಿ. ನೋಡಿ, ಇವಾಗ ತಂದೂರಿ ರೊಟ್ಟಿ ರೆಡಿ ಆಗಿದೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಂದಿದೆ ನೋಡಿ. ಸರ್ವ್ ಮಾಡ್ತಾ ಇದ್ದೀನಿ ನಾನು. ಇದು ಕರಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಇದು ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.